ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವಿಲಾಗ್. ಇವತ್ತು ನಾ ಶೇಂಗಾ ಹೋಳ್ಗೆ ಮಾಡತ್ತೀನಿ. ಸಂಕ್ರಾಂತಿ ಭೋಗಿ ಸ್ಪೆಷಲ್ ಶೇಂಗಾ ಹೋಳ್ಗೆ ಮತ್ತು ಶೇಂಗಾ ಚಟ್ನಿ, ಆಮೇಲೆ ಅಗಸಿ ಚಟ್ನಿ. ಈ ವಿಡಿಯೋ ಒಳಗೆ ಶೇಂಗಾ ಚಟ್ನಿ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ರೆಕಾರ್ಡ್ ಮಾಡಲಿಲ್ಲ. ಆಮೇಲೆ ಒಂದಿನ ಶೇಂಗಾ ಚಟ್ನಿ ಮಾಡಿದೆ, ಒಂದಿನ ಅಗಸಿ ಚಟ್ನಿ ಮಾಡಿದೆ, ಒಂದಿನ ಶೇಂಗಾ ಹೋಳ್ಗೆ ಮಾಡಿದೆ. ಯಾಕಂದ್ರೆ ಮಗಳನ್ನೂ ಸಣ್ಣಕ್ಕಿದ್ದಾಳು, ಮಗಳನ್ನೂ ಬಿಡೋದಿಲ್ಲ, ಏನೂ ಮಾಡೋಕ್ಕೂ ಬಿಡೋದಿಲ್ಲ. ಸೊ ಆಕಿನ ಮನಸ್ಸಿನ ಮಾಡಬೇಕು. ಸೊ ಶೇಂಗಾ ಹೋಳ್ಗೆ ಸಲುವಾಗೇನ ಮೈದಾದೊಳಗೂ ಮಾಡ್ತಾರೆ ಕೆಲವೊಬ್ರು. ನಾ ಗೋಧಿ ಹಿಟ್ಟನ್ನು ತೊಗೊಂಡೆ. ಗೋಧಿ ಹಿಟ್ಟು ಚೆನ್ನಾಗಿ ನಾದೆ. ಆ್ಯಕ್ಚುಲಿ ಹಿಟ್ಟು ನಾದುವಾಗ ಒಂದು ಸ್ವಲ್ಪ ಎಣ್ಣೆ ಕಾಸಿ ಅದ್ರೊಳಗೆ ಹಿಟ್ಟೊಳಗೆ ಹಾಕಿ ನಾದಿದ್ರೆ ಇನ್ನೂ ಕ್ರಿಸ್ಪಿಗತ್ಲೆ ಬರ್ತಾವೆ. ಸೊ ಅದು ನಾ ಮಾಡಲಿಲ್ಲ, ಯಾಕಂದ್ರೆ ಗಡ್ಬಡಿ ಮಾಡೋದಿತ್ತು ಹೆಂಗೋ. ಆಮೇಲೆ ಈ ಶೇಂಗಾ ಅಂತೂ ಹುರಿದಿದ್ದೇನೆ ಇದ್ದು ಆಲ್ರೆಡಿ. ಹುರಿದ ಶೇಂಗಾ, ಆಮೇಲೆ ಎಳ್ಳು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಆರಗಿಸಿದೆ. ಆಮೇಲೆ ಒಂದು ವಾಟಿ ಶೇಂಗಾಕ್ಕೆ ಒಂದು ವಾಟಿ ಬೆಲ್ಲ ತೊಗೊಂಡೆ. ಒಂದು ಸ್ವಲ್ಪ ಬಿಳಿ ಎಳ್ಳು ತೊಗೊಂಡು ಅದ್ರ ಮಿಕ್ಸಿ ಮಾಡಿಕೊಂಡು ಮಿಕ್ಸಿನೂ ಮಾಡುವಾಗ ಬರೀ ಶೇಂಗಾ ಮಾಡಿಕೊಂಡು ಆಮೇಲೆ ಬೆಲ್ಲ ಸಪ್ರೇಟ್ ಮಾಡಿಕೊಂಡು ಕೂಡಿಸ್ಬೋದು. ಆದರೆ ನಂದು ಒಂದು ಸ್ವಲ್ಪ ಗಡ್ಬಡಿ ಇತ್ತು, ಹೀಗಾಗಿ ಎಲ್ಲ ಸೇರಿಸಿನೇ ಒಮ್ಮೆ ಎಳ್ಳು, ಬೆಲ್ಲ, ಆಮೇಲೆ ಶೇಂಗಾ ಎಲ್ಲ ಒಮ್ಮೆನೇ ರುಬ್ಬಿ ತೊಗೊಂಡೆ, ಮೆತ್ತಗಾಗುವಂಗೆ. ಆಮೇಲೆ ಸ್ವಲ್ಪ ಉದುರಾಗಿತ್ತಲ್ಲ, ಅದಕ್ಕೊಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಎಲ್ಲ ಮೂರು ಒಂದು ಹದಕ್ಕೆ ಬರುವಂಗೆ ಮತ್ತೊಂದು ಸ್ವಲ್ಪ ಕೂಡಿಸಿದೆ. ಹಂಗೆ ಒಂದು ಸ್ವಲ್ಪ ನಾದಿದಂಗೆ ಮಾಡಿ ಎಲ್ಲ ಮಿಕ್ಸ್ ಆಗುವಂಗೆ ತುಂಬು ಹದಕ್ಕೆ ಹೂರಣ ಮಾಡಿಟ್ಕೊಂಡೆ. ಆಮೇಲೆ ಫಸ್ಟೇ ಬಾಲ್ಸ್ ಮಾಡಿಟ್ಕೊಂಡೆ. ಒಂದು ಪೇಡೆ ಥರ ಮಾಡಿಟ್ಕೊಂಡು ಲಟ್ಟಿಸ್ಲಿಕ್ಕೆ ಬೇಕಂಥೇಳಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೊಗೊಂಡೆ. ಆಮೇಲೆ ಬಾಲ್ಸ್ ಅಂತೂ ಮೊದಲು ಮಾಡಿಟ್ಕೊಂಡಿದ್ದೆ. ಆಮೇಲೆ ಹಿಟ್ಟನ್ನು ಮೊದಲು ನಾದಿಟ್ಟಿದ್ದೇನೆ, ನೆನೆದಿತ್ತದು ನೆನೆಯುವಂಗೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಅದನ್ನು ಮಿದ್ದಿದೆ, ಅಂದರೆ ಇನ್ನೊಂದು ಸ್ವಲ್ಪ ಮೆತ್ತಗಾಗಲಿ ಅಂಥೇಳಿ ಒಂದು ಸ್ವಲ್ಪ ಮಿದ್ದಿಟ್ಟು. ಯಾಕಂದರೆ ಎರಡೂ ಒಂದೇ ಹದಕ್ಕೆ ಬರಬೇಕಂಥೇಳಿ ಹಿಟ್ಟನ್ನು ಒಂದೇ ಥರ ಇರಬೇಕು, ನಾದಿದ ಹಿಟ್ಟು. ಆಮೇಲೆ ಒಳಗೆ ಸ್ಟಫಿಂಗ್ ಏನು ಹಾಕ್ತೀವಲ್ಲ, ಹೂರಣ ಏನು ಹಾಕ್ತೀವಲ್ಲ, ಅದು ಎರಡೂ ಒಂದೇ ಕನ್ಸಿಸ್ಟೆನ್ಸಿ ಒಳಗೇ ಇರಬೇಕು. ಇಲ್ಲಾಂದ್ರೆ ಒಂದು ಗಟ್ಟಿ ಒಂದು ಮೆತ್ತಗೆ ಆಯ್ತಂದ್ರೆ ಅವು ಲಟ್ಸಕ್ಕೆ ಸರಿ ಬರೋದಿಲ್ಲ. ಯಾಕಂದ್ರೆ ಒಂದು ಹೂರಣ ಗಟ್ಟಿ ಆಯ್ತಂದ್ರೆ ಅದು ಒಂದೇ ಕಡೆ ಕೂತ್ಬಿಡ್ತೈತಿ, ಅಗ್ಗಲಾಗೋದಿಲ್ಲ. ಕನಕಕ್ಕೆ ಹೂರಣ ತುಂಬಿ ಒಂದೊಂದು ಲಟ್ಸಕ್ಕೆ ಸ್ಟಾರ್ಟ್ ಮಾಡಿ ಬೇಯಿಸಿದಿಟ್ಟೆ. ಆಮೇಲೆ ಅಷ್ಟೇ, ಜಾಸ್ತಿ ಏನು ಮಾಡ್ಬೇಕಂತ ಅಂದ್ಕೊಂಡಿರಲಿಲ್ಲ. ಒಂದು 15-20 ಆದರೆ ಸಾಕು ಅಂತ ಅಂದ್ಕೊಂಡು ಅಷ್ಟೇ ಮಾಡಿದ್ದೆ ನಾನು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡತ್ತೀನಿ, ನಾನು ಯಾವಾಗ ಮಾಡಿರಲಿಲ್ಲ. ಯಾವಾಗಲೂ ನಮ್ಮ ಮಮ್ಮಿ ಮಾಡುವಾಗ ಹೆಲ್ಪ್ ಮಾಡ್ತಿದ್ದೆ, ಖುದ್ದಾಗಿ ಯಾವಾಗೂ ಮಾಡಿರಲಿಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ಮಾಡೀನಿ. ಆಮೇಲೆ ಅಷ್ಟು ಮಗಳು ಮಲ್ಕೊಂಡು ಎಳ್ಳೋದ್ರೊಳಗಾಗಿ ಮಾಡಿ ಮುಗಿಸ್ಬೇಕು ಅಂಥೇಳಿ ಮಾಡಿದೆ. ಸೊ ಅಷ್ಟ್ರೊಳಗೆ ತನಕ ಆಕಿನೂ ಮಲ್ಕೊಂಡ್ಳು, ಅದೇ ಖುಷಿ ನನಗೆ. ಒಂದೊಂದು ಹೂರಣ ತೊಗೊಂಡು ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸಿ ಫಸ್ಟ್ನೇದ್ದು ಉಳ್ಳಿ ಒಂದು ಸ್ವಲ್ಪ ದೊಡ್ಡ ತೊಗೊಂಡೆ. ಹೂರಣ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ, ಅದಕ್ಕದು ಜಾಸ್ತಿ ಆಯಿತು, ಅಂದರೆ ಒಂದು ಸ್ವಲ್ಪ ದೊಡ್ಡದಾಯಿತು. ಆಮೇಲೆ ಸೆಕೆಂಡ್ದು ಏನು ಮಾಡುವಾಗ ಒಂದು ಸ್ವಲ್ಪ ಉಳ್ಳಿ, ಒಂದು ಸ್ವಲ್ಪ ಹೂರಣ ಕಡಿಮೆ ಹಿಡ್ಕೊಂಡು ಸಣ್ಣ ಮಾಡಿದೆ, ಅಂದರೆ ಮೀಡಿಯಮ್ ಸೈಜಲ್ಲಿ ಮಾಡಿದೆ. ಫಸ್ಟ್ನೇದು ಮಾಡುವಾಗ ಭಾಳ ದೊಡ್ಡದಾಯ್ತದು, ಆವಾಗ ಗೊತ್ತಾಗಿರಲಿಲ್ಲ, ಅದು ಅಳತಿ ನೋಡಿ. ಆಮೇಲೆ ಒಂದೇದೇನು ಮಾಡಿದ ಕೂಡಲೇ ಏನು ಗೊತ್ತಾಯಿತು. ಆಮೇಲೆ ಸಣ್ಣ ಹೂರಣ ತೊಗೊಂಡು ಸಣ್ಣದ ಕನಕ ತೊಗೊಂಡು ಲಟ್ಟಿಸಿ ಅದನ್ನ ಸಣ್ಣ ಮಾಡಿಕೊಂಡೆ. ಆಮೇಲೆ ಒಂದು ಮಾಡೋದ್ರೊಳಗೆ ಒಂದು ಮಾಡಿ ಬೇಯಿಸೋದ್ರೊಳಗೆ ಒಂದು ಅನ್ಕ ರೆಡಿ ಆಗಿರ್ತಿತ್ತು. ಸೊ ತುಂಬುದು ನಾವು ಹೂರಣ ಹೆಂಗೆ ತುಂಬುತ್ತೀವಲ್ಲ ಅದ್ರ ಮೇಲೆ ಅಂದರೆ ಹೆಂಗೆ ಚಂದ ಬರ್ತಾವೆ ಅದು. ಇಲ್ಲಾಂದರೆ ಒಂದು ಕಡೆ ಹೂರಣ, ಒಂದು ಕಡೆ ಕನಕ ಆಗಿಬಿಡ್ತೈತಿ, ಒಂದು ಕಡೆ ಬರೀ ಹಿಟ್ಟು, ಒಂದು ಕಡೆ ಹೂರಣ ಆಗಿಬಿಡ್ತೈತಿ. ಸೊ ನಾವು ಎಷ್ಟು ಚಂದ ತುಂಬ್ತೀವಲ್ಲ ಅಷ್ಟು ಚಂದ ನೀಟಾಗಿ ಹೋಳ್ಗೆ ಬರ್ತಾವೆ. ಯಾವುದಾಗಲಿ, ಇದು ಶೇಂಗಾ ಹೋಳ್ಗೆ ಅಷ್ಟಲ್ಲ, ಅದ್ರೊಳಗೂ ಕಡ್ಲೆ ಹಿಟ್ಟಿನ ಹೂರಣದ ಹೋಳ್ಗೆ ಮಾಡ್ತೀವಲ್ಲ, ಕಡ್ಲೆ ಬೇಳೆ ಹೂರಣದ ಹೋಳ್ಗೆ, ಅದು ಅಂತೂ ಭಾಳ ಟಫ್ ಅದು ಮಾಡ್ಬೇಕಂದ್ರೆ ಧೈರ್ಯ ಬೇಕು. ಸೊ ನಾವು ಒಂದೇ ಸರಿ ಮಾಡೀನಿ. ಸೊ ಎಲ್ಲ ಹೋಳ್ಗೆಗೆ ಹಾಗೇನೆ ಜಾಸ್ತಿ. ಸೊ ಒಂದೊಂದು ಹಿಟ್ಟು ಹಚ್ಚಿ ಒಂದೊಂದು ಅಕ್ಕಿ ಹಿಟ್ಟು ತೊಗೊಂಡೆ. ಅಕ್ಕಿ ಹಿಟ್ಟದಿಂದ ಒಂದು ಸ್ವಲ್ಪ ಡ್ರೈನೆಸ್ ಕೊಡ್ತೈತಿ. ಇಲ್ಲಾಂದ್ರೆ ಬರೀ ಗೋಧಿ ಹಿಟ್ಟನ್ನು ತೊಗೊಂಡಿದ್ದಂದ್ರೆ ಅಷ್ಟು ಚಂದ ಬರ್ತಿರ್ಲಿಲ್ಲ ಅದು. ಒಂದೊಂದು ಮಾಡಿ ಒಂದೊಂದು ಬೇಯಿಸಿ ಆಮೇಲೆ ಒಂದು ಜಾಳ್ಗೆ ತೊಗೊಂಡೆ ಅದ್ರನ್ನ ಹಾಕ್ಕೊಳಕ್ಕೆ. ಯೂಶ್ವಲಿ ನಾ ದೋಸೆ ಮಾಡಿ ಅದ್ರ ಮೇಲೆ ಹಾಕ್ತೀನಿ, ಅದನ್ನು ಇವತ್ತೂ ತೊಗೊಂಡೆ. ಈ ಕಡೆ ಡೈನಿಂಗ್ ಟೇಬಲ್ ಮೇಲೆ ಪೇಪರ್ ಹಾಕಿದ್ದೆ, ಅಂದರೆ ಪೇಪರ್ ಮೇಲೆ ನಾವು ಆರಕ್ಕೆ ಹಾಕ್ಬೇಕಂಥೇಳಿ. ಅಂದರೆ ಬಿಸಿ ಒಂದ್ರ ಮೇಲೆ ಒಂದು ಇಟ್ವಿ ಅಂದ್ರೆ ಅವು ಸ್ಟಿಕ್ಕಿ ಆಗ್ತಾವೆ. ಸೊ ಅದು ಸರಿ ಆಗೋದಿಲ್ಲ. ಸೊ ಪೇಪರ್ ಮೇಲೆ ಒಂದೊಂದು ಹಾಕಿ ಅದನ್ನ ಆರಾಕಿ ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಆರಿದ ಬೆಳಕ ಒಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿದೆ. ಜಾಸ್ತಿ ಏನು ಮಾಡಲಿಲ್ಲ, ಅಷ್ಟೇ ಒಂದು 15-20 ಮಾಡ್ಬೇಕಂತ ಅಂದ್ಕೊಂಡಿದ್ದೆ. 18 ಅದು ಅವ. ಸೊ ಫಸ್ಟ್ನೇದು ಒಂದು ದೊಡ್ಡದಾಗೈತಿ, ಆಮೇಲೆ ಉಳ್ಕೊದ್ದೆಲ್ಲ ಕರೆಕ್ಟ್ ಅದು. ಆಮೇಲೆ ನೆಕ್ಸ್ಟ್ ಡೇ ಇದನ್ನು ಮಾಡಿಕೊಂಡೆ,
ಅಗಶಿ ಚಟ್ನಿ ಮಾಡಬೇಕಾಗಿತ್ತು ಬೋಗಿ ಸ್ಪೆಷಲ್ಲ. ಸೊ ಅಗಶಿ ಎಲ್ಲ ಮೊದಲೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಇದು ನನ್ನ ಮಗಳು ಮಲ್ಕೊಂಡಾಗನೇ ಮಾಡಬೇಕು, ಸೊ ನನ್ನ ಕೆಲಸನೇ ಹಾಗೆ. ಸೊ ಅದನ್ನು ಅಗಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಅದನ್ನು ಒಂದು ಸ್ವಲ್ಪ ಸಣ್ಣ ಫ್ಲೇಮ್ ಇಟ್ಟು, ಫುಲ್ ಲೋ ಫ್ಲೇಮ್ ಇಟ್ಟನ್ನು ಹುರಿಬೇಕು ಅವು. ಇಲ್ಲಾಂದರೆ ಅದು ಕಚ್ಚ ಅಂದರೆ ತಿನ್ನುವಾಗ ನಾವು ಜೋರು ಇಟ್ಕೊಂಡು ಮಾಡ್ಕೋಬೋದು, ಆದರೆ ತಿನ್ನುವಾಗ ಅದ್ರ ಟೇಸ್ಟ್ ಇರೋದಿಲ್ಲ. ತಿನ್ನುವಾಗ ಎಲ್ಲ ಕಚ್ಚ ಹಲ್ಲಿಗೆ ಅಂಟ್ಕೊಂಡು ಬಿಡ್ತೈತೆ ಅದು. ಸೊ ಎಷ್ಟು ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟು ಹುರಿತೀವಲ್ಲ, ಹುರಿದ್ರೇ ಅಷ್ಟು ಟೇಸ್ಟ್ ಬರೋದು ಅದು. ಆಮೇಲೆ ಹುರಿದು ಆಮೇಲೆ ಅದನ್ನು ಒಂದು ಸ್ವಲ್ಪ ಆರಾಕ್ಬಿಟ್ಟೆ. ಅಗಸಿ ಆರಿದ್ದಾದಮೇಲೆ ಆಮೇಲೆ ಮಿಕ್ಸರ್ ಜಾರ್ ತೊಗೊಂಡೆ. ಮಿಕ್ಸರ್ ಜಾರ್ ಒಳಗೆ ಅಗಸಿ ಎಲ್ಲ ಆರಿದ್ದು ಅಗಸಿ ಹಾಕಿ, ಆಮೇಲೆ ಮೊದಲೇ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಚಿಲ್ಲಿ ಪೌಡ್ರ್, ಉಪ್ಪು ಅಷ್ಟು ಹಾಕಿ ಮಿಕ್ಸರ್ ಮಾಡಿದರೆ ಚಟ್ನಿ ರೆಡಿ ಆಯಿತು. ಆಮೇಲೆ ಬೋಗಿ ದಿನ ಸಜ್ಜೆ ರೊಟ್ಟಿ ಮೊದಲೇ ತರಿಸಿಟ್ಕೊಂಡಿದ್ದೆ. ಆಮೇಲೆ ಜುಣಕದ ವಡೆ ಮಾಡಿದೆ. ಆಮೇಲೆ ಅವ್ರೆಕಾಯಿ ಮತ್ತು ಗಜ್ಜರಿ ಸೇರಿಸಿ ಪಲ್ಯ ಮಾಡಿದೆ. ಆಮೇಲೆ ಗೋಧಿ ಹುಗ್ಗಿ ಸ್ಪೆಷಲ್ ಮಾಡಿದೆ. ಫಸ್ಟ್ ಟೈಮ್ ಗೋಧಿ ಹುಗ್ಗಿ ನಾನೇ ಟ್ರೈ ಮಾಡಿ ಗೋಧಿ ಹುಗ್ಗಿ ಮಾಡಿದೆ. ಶೇಂಗಾ ಹೋಳ್ಗೆ ಮೊದಲೇ ಇದ್ರೊಳಗನೆ ಮಾಡಿ ತೋರಿಸಿದ್ನಲ್ಲ. ಮೊಸರನ್ನ, ಶೇಂಗಾ ಚಟ್ನಿ, ಅಗಶಿ ಚಟ್ನಿ, ಹಸಿ ಉಳ್ಳಾಗಡ್ಡಿ, ಸೌತೆಕಾಯಿ, ಗಜ್ಜರಿಕಾಯಿ, ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಹಾಕಿ ಬೋಗಿ ತಾಲಿ ರೆಡಿ ಮಾಡಿ ನೈವೇದ್ಯ ತೋರಿಸಿದೆ. ಹ್ಯಾಪಿ ಸಂಕ್ರಾಂತಿ.